ಬೆಣ್ಣೆಯ ತಿಂದು ಅಣ್ಣನ ಕೂಡಿ ಆಟವ ಆಡೋಣ. ತಾವರೆಯ ಮಬ್ಬುಗಳಿದಾವೆ, ಎಷ್ಟಿದಾವೆ ನೋಡಿ ಅವು. ಭಾರತ ಸೇವಾದಳ ಹಾಗೂ ವಿಜಯಧ್ವನಿ ನ್ಯೂಸ್, ಬಿಜಿಕೆ ನ್ಯೂಸ್, ಭೂಮಿ ನ್ಯೂಸ್ ಕನ್ನಡ, ಉದಯಕಾಲ ಕನ್ನಡ ದಿನಪತ್ರಿಕೆ ಸಹಯೋಗದಲ್ಲಿ ಎಸ್ಆರ್ ಕಂಠಿ ಶಿಕ್ಷಣ ಮಹಾವಿದ್ಯಾಲಯದ ಎಸ್ಆರ್ ಕಂಠಿ ಸಭಾಭವನದಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಮಾಹಿತಿ ಕಾರ್ಯಾಗಾರ ನಡೆಯಿತು. ಈ ಸಮಾರಂಭವನ್ನು ಮುಖ್ಯ ಅತಿಥಿಗಳು, ಅಧ್ಯಕ್ಷರು, ಭಾರತ್ ಸೇವಾದಳದ ಪದಾಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಈ ಸಮಾರಂಭದಲ್ಲಿ ಭಾರತ ಸೇವಾದಳದ ಸಂಗಮೇಶ್ ಬಂಡರ್ಗಲ್, ಜಾಕೀರ್ ಗಡೇದ್, ಎಸ್ಎಂ ಹೊದ್ಲೂರ್, ಐಬಿ ಆದಾಪುರ್, ಸಚಿನ್ ಸಾಲಿಮಠ್, ಪ್ರಾಚಾರ್ಯರಾದ ಆರ್ಜಿ ಪೆಡ್ನೇಕರ್, ಎನ್ಎಚ್ ಬೊಮ್ಮನಾಳ್, ಶ್ರೀಕಾಂತ್ ಚಿತ್ತರ್ಗಿ ಹಾಗೂ ಶರಣಗೌಡ ಕಂದಕೂರ್ ಉಪಸ್ಥಿತರಿದ್ದರು. ನಮ್ಮ ರಾಷ್ಟ್ರಧ್ವಜ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಯಾರಾದರೂ ನಮ್ಮ ರಾಷ್ಟ್ರಧ್ವಜ ಒಂದೊಂದು ಪಾಯಿಂಟ್ ಹೇಳ್ಕೊಡೋಣ. ನಮ್ಮ ರಾಷ್ಟ್ರಧ್ವಜ ಹೇಗಿದೆ ಅದನ್ನ ನೋಡಿದ್ರೆ ಏನ್ ನೆನಪಾಗ್ತದೆ? ಒಂದೊಂದು ಪಾಯಿಂಟ್. ನಮ್ಮ ರಾಷ್ಟ್ರಧ್ವಜ ನೋಡೋದು ಯೂನಿಟಿ ಕಾಣ್ತದೆ. ಓಕೆ, ವೆರಿ ಗುಡ್. ಒಂದು ಪಾಯಿಂಟ್. ನೆಕ್ಸ್ಟ್, ಮೂರು ಬಣ್ಣಗಳು ಶೌರ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ತೋರಿಸುತ್ತವೆ. ವೆರಿ ಗುಡ್. ಚಪ್ಪಾಳೆ ಹಾಕಿ ಒಳಗೊಂದು. ವೆರಿ ಗುಡ್. 24 ಗೆರೆಗಳನ್ನು ಹೊಂದಿದೆ ಸರ್. ಅದು ಚಲಿಸುತ್ತಿರುವ ಅಂದ್ರೆ ಮುಂದುವರಿಯುತ್ತಿರುವ ಸಂಕೇತವನ್ನ ಹೇಳುತ್ತೆ ಸರ್. ಪ್ರಗತಿಯ ಸಂಕೇತ. ಗುಡ್, ವೆರಿ ಗುಡ್. ನಮ್ಮ ಧ್ವಜವನ್ನು ಯಾವಾಗಲೂ ಎಲ್ಲ ಧ್ವಜಕ್ಕಿಂತ ಉತ್ತಮದೊಳಗೆ ಹಾರಿಸಬೇಕು. ಮತ್ತೆ ಅದನ್ನು ಮಡಿಚಿಡುವಾಗ ಎಲ್ಲ ವಸ್ತುಗಳಿಗಿಂತ ಮೇಲೆ. ವಾಟ್ ಈಸ್ ಫ್ಲಾಗ್? ಧ್ವಜ ಅಂದ್ರೆ ಏನಾಗುತ್ತೆ ಎಲ್ಲ ಹೇಳಿದ್ರಲ್ಲ ಕತೆ. ಈಗ ಧ್ವಜ ಅಂದ್ರೆ ಏನಾಗತ್ತೆ ಅದಕ್ಕೊಂದು ವಾಕ್ಯ ಹೇಳಿದಂತಾದ್ರೆ ವಾಟ್ ಈಸ್ ಫ್ಲಾಗ್? ಏನು ಧ್ವಜ ಅಂದ್ರೆ ಏನು, ಅಥವಾ ಯಾವುದಕ್ಕೆ ನಾವು ಧ್ವಜ ಅಂತ ಕರಿಬಹುದು? ಎಸ್ ಎನಿಬಡಿ? ಯಾರು ಬೇಕು ತಪ್ಪು ಸರಿಸಿ ತಲೆ ಕೆಡಿಸ್ಕೋಬೇಡಿ, ಹೇಳೋದನ್ನು ಪ್ರಯತ್ನ ಮಾಡಿ ನೋಡೋಣ. ಇವತ್ತು ನೀವು ನೋಡ್ತಕ್ಕಂಥ ಧ್ವಜ ಏನಿದೆ ಇದು ಭಾರತ ದೇಶದ 7ನೇ ಧ್ವಜ. ಇದು ಎಷ್ಟಿದೆ? ಇದು 7th ಫ್ಲಾಗ್. ಇದ್ರ ಹಿಂದೆ ಎಷ್ಟು ಧ್ವಜ ಆಗೋಗಿದಾವೆ? 6 ಧ್ವಜಗಳಾಗಿ ಹೋಗಿದ್ದಾವೆ. ಅದಕ್ಕೆ ರಾಮಾಯಣದಲ್ಲಿ ರಾಮನ ರಥಕ್ಕೊಂದು ಬಾವುಟ ಇತ್ತು. ನಾವು ನೋಡಿಲ್ರಿ ಸರ್ ಅನ್ಬೇಡಿ, ನೋಡುವಾಗ ಇತ್ತು, ಇದು ಗೊತ್ತಾಗ್ತದೆ. ರಾಮನ ರಥಕ್ಕೊಂದು ಬಾವುಟ ಯಾರಾದ್ರೂ ಹೇಳ್ತೀರಾ? ಏನ್ ಚಿತ್ರ ಇತ್ತು ರಾಮನ ರಥಕ್ಕೆ ಅಂತ ಹೇಳಿ? ಸೂರ್ಯನ ಚಿತ್ರ ಅಲ್ಲ? ಓಯ್, ವೆರಿ ಗುಡ್. ಯಾಕೆ ಹೇಳಿ? ಅವನು ಸೂರ್ಯ ವಂಶದವರು. ಅದಕ್ಕೆ ನೆಕ್ಸ್ಟ್ ಈ ಯುಗಗಳು ಅಂತ ಬರುವಾಗ ಫಸ್ಟ್ ಯಾವ ಯುಗ? ಸತ್ಯಯುಗ. ಆಮೇಲೆ ತ್ರೇತಾಯುಗ. ತ್ರೇತಾಯುಗದ ಹೀರೋ ಯಾರು? ರಾಮ. ವಿಲನ್ ಯಾರು? ರಾಮ. ತ್ರೇತಾಯುಗದ ನಂತರ ಬರ್ತಕ್ಕಂಥದ್ದು ಯಾವುದು? ದ್ವಾಪರ ಯುಗದಲ್ಲಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯಧ್ವನಿ ನ್ಯೂಸ್.